ನಿನ್ನ ಜೊತೆ ನನ್ನ ಕತೆ ನಾಳೆ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ. ಸಂಚಿಕೆ ಶುರುವಿನಲ್ಲಿ ಈ ಕಡೆ ಭೂಮಿಗೆ ಅಜಿತ್ ಇಂಗ್ಲಿಷ್ ಹೇಳ್ಕೊಡ್ತಾ ಇರಬೇಕಾದ್ರೆ ಭೂಮಿ ಮಾತ್ರ ಏನನ್ನೋ ಕಲಿಯಲ್ದೆ ಏನನ್ನೋ ಬೆಬೆಬ ಅಂತ ಹೇಳ್ತಾ ಇರಬೇಕಾದ್ರೆ ಅಜಿತ್ ಕೋಪ ಮಾಡ್ಕೊಂಡು ಬೈದ್ ಬಿಡ್ತಾರೆ. ಕೂಲ್ ಬ್ರೋ, ಯಾಕೆ ಇಷ್ಟೊಂದು ಅತ್ತಿಗೆ ಮೇಲೇನೆ ರೇಗಾಡ್ತಾ ಇದೆಯಾ ನೋಡು, ಇವಾಗ ಅದ್ಗೆ ನೀವು ಅನಾಯ ಆಗಿರ್ಬೇಕು ಬ್ರೋ, ನೀನು ಇವಾಗ ನಚ್ಚಿ ಅಂತ ನೀನು ನನ್ನನ್ನೇ ಹಾಗೆ ಅನ್ಕೊಂಡ್ಬಿಡು. ಅಂದಾಗಿ ಇವಾಗ ನಾನು ಒಂದಿಷ್ಟು ಸೆಂಟೆನ್ಸ್ ಅನ್ನ ಹೇಳ್ತೀನಿ, ಅದನ್ನ ನೀನು ಹೇಳ್ಕೊಡು ಬ್ರೋ ಅಂತ ಹೇಳ್ಬಿಟ್ಟು ಐ ಲವ್ ಯು, ಐ ಮಿಸ್ ಯು ಅಂತ ಈ ಲೈಸನ್ನೆಲ್ಲ ಹೇಳು ಅಂತ ಈ ಕಡೆ ನಚ್ಚಿ ಹೇಳ್ತಿರ್ಬೇಕಾದ್ರೆ ಅನಯ ಐ ಲವ್ ಯು ಸೋ ಮಚ್, ಐ ಮಿಸ್ ಯು, ನೀನಿಲ್ಲ ಅಂತಂದರೆ ನಾನು ಬದುಕಿರೋದೇ ಇಲ್ಲ ಅಂತ ಈ ಕಡೆ ಅಜಿತ್ ಹೇಳ್ತಿರ್ಬೇಕಾದ್ರೆ ಭೂಮಿ ಮತ್ತು ಅಜಿತ್ ಇಬ್ಬರನ್ನು ಕೂಡ ಹಾಗೆ ಕಣ್ಣನ್ನೇ ನೋಡ್ತಾ ಇರ್ತಾರೆ. ಇನ್ನು ಒಂದು ಕಡೆ ಅಜಿತ್ ಮಾತ್ರ ಏನಪ್ಪ ಅಲ್ಲ ಭೂಮಿ, ಅವ್ನು ಹೇಳಿರೋದನ್ನ ಕೇಳಿಸ್ಕೊಂಡೆ ತಾನೆ, ಇವಾಗ ನಿನ್ ಸರ್ದಿಯಮ್ಮ, ಇವಾಗ ನೀನು ರಿಪ್ಲೈ ಮಾಡಬೇಕು ಅಂತ ಈ ಕಡೆ ಭೂಮಿ ಹೇಳ್ತಿರ್ಬೇಕಾದ್ರೆ ಹೋಗಿ ಸತ್ಯಣ್ಣ, ನನಗಿವಾಗ ಇದನ್ನೆಲ್ಲ ಹೇಳ್ಕೊಡೋಕ್ಕಾಗಲ್ಲ, ಒಂದೇ ಸರಿಗೆ ಇಷ್ಟಿಷ್ಟುದ್ದ ಲೈನು ಏನೇನೋ ಹೇಳಿಬಿಟ್ರೆ ನಾನು ಅದನ್ನೆಲ್ಲ ಎಲ್ಲಿಂದ ಹೇಳಲಿ ಅಂತ ಈ ಕಡೆ ಭೂಮಿ ಹೇಳ್ತಿರ್ಬೇಕಾದ್ರೆ ಅಲ್ಲಪ್ಪ ಅಜಿತ, ಏನಪ್ಪ ಇದು, ನೀನು ಭೂಮಿಗೆ ಇಂಗ್ಲೀಷನ್ನು ಹೇಳ್ಕೊಡ್ತಾ ಇದೆಯಾ ಅಥವಾ ನಿನ್ನ ಮನಸ್ಸಲ್ಲಿರೋ ಭಾವನೆನೆಲ್ಲ ಭೂಮಿ ಹತ್ರ ಹೇಳ್ಕೊತ ಇದೆಯಾ ಹೇಗೆ ಅಂತ ಈ ಕಡೆ ಸತ್ಯನ ಹೇಳ್ತಿರ್ಬೇಕಾದ್ರೆ ಅಜಿತ್ ಮಾತ್ರ ತುಂಬಾನೇ ಕೋಪ ಮಾಡಿಕೊಂಡು, ನೋಡು ನಿನ್ನಂಥ ದಡ್ಡಿಗೆ ಎಷ್ಟು ಹೇಳ್ಕೊಟ್ರು ಅಷ್ಟೇ ನನ್ನ ಕೈಯಲ್ಲಿ ಆಗಲ್ಲ, ನೋಡು ನೀನು ಏನಾದ್ರೂ ಮಾಡ್ಕೋ, ಆದರೆ ನೀನು ಇಂಗ್ಲೀಷ್ ಕಲ್ತಿಲ್ಲ ಅಂತಂದರೆ ಯಾವುದೇ ಕಾರಣಕ್ಕೂ ಅಮೆರಿಕಕ್ಕೆ ಮಾತ್ರ ಹೋಗೋ ಹಾಗಿಲ್ಲ ಅಂತ ಈ ಕಡೆ ಅಜಿತ್ ಕೋಪ ಮಾಡಿಕೊಂಡು ಅಲ್ಲಿಂದ ಎದ್ದೋಗ್ಬಿಡ್ತಾರೆ. ಏನು ಇದು ಅಂತ ಈ ಕಡೆ ಭೂಮಿ ಹೇಳ್ತಿರ್ಬೇಕಾದ್ರೆ ಅದ್ಗೆ ಡೋಂಟ್ ವರಿ, ಅದ್ಗೆ ನಾನಿಲ್ವಾ, ನೋಡಿ ಅಣ್ಣ ಹೇಳ್ಕೊಟ್ಟಿಲ್ಲ ಅಂತಂದರೆ ಏನಾಯಿತು, ನಾನು ನಿಮಗೆ ಹೇಳ್ಕೊಡ್ತೀನಿ ಅಂತ ಈ ಕಡೆ ನಚ್ಚಿ ಹೇಳ್ತಾರೆ. ಈ ಕಡೆ ಮಾರನೇ ಬೆಳಿಗ್ಗೆನೆ ಬೇಗ ಎದ್ದು ಭೂಮಿ ಸ್ನಾನ ಮಾಡಿಕೊಂಡು ರೆಡಿ ಆಗ್ತಾ ಇರಬೇಕಾದ್ರೆ ಆಗ ಅಜಿತ್ ಬಂದ್ಬಿಡ್ತಾರೆ. ಅವಳನ್ನೇ ಹಾಗೇನೆ ನೋಡ್ಕೊಂಡ್ಬಿಟ್ಟು, ಓ ಆಲ್ರೆಡಿ ಇವಾಗ ರೆಡಿ ಆಗಿಬಿಟ್ಟಿದ್ಯಾ ಅಂತ ಈ ಕಡೆ ಅಜಿತ್ ಮಾತಾಡ್ತಾ ಇದ್ರೆ ಭೂಮಿ ಮಾತ್ರ ಏನೂ ಮಾತಾಡದೆ ಸುಮ್ಮನೆ ರೆಡಿ ಆಗಿರ್ತಾರೆ. ಅದನ್ನು ನೋಡಿಕೊಂಡು, ಓ ರಾತ್ರಿ ನಾನು ಬೈದಿದ್ದಕ್ಕೆ ನೀನು ಇವಾಗ ಇಷ್ಟೊಂದು ಕೋಪ ಮಾಡ್ಕೊಳ್ತಾ ಇರೋದು, ನೋಡು ನಿನ್ನೆ ಮ್ಯಾಟ್ರನ್ನೆಲ್ಲ ನಿನ್ನೆಗೇನೆ ಅಲ್ಲಿಗೇನೆ ಬಿಟ್ಬಿಡ್ಬೇಕು, ಅದನ್ನು ಇವತ್ತು ಮತ್ತೆ ಕ್ಯಾರಿ ಮಾಡಬಾರ್ದು ತಾನೇ, ನಡಿ ಇವಾಗ ಇನ್ನೂ ಸ್ವಲ್ಪ ಟೈಮ್ ಇದೆ ಅಲ್ವಾ, ಸೊ ಹಾಗಾಗಿ ನಾನು ನಿಮಗೆ ಇವತ್ತು ಇನ್ನಷ್ಟು ಒಂದು ಇಂಗ್ಲೀಷ್ ವರ್ಡ್ಸನ್ನೆಲ್ಲ ಹೇಳ್ಕೊಡ್ತೀನಿ ಬಾ ಭೂಮಿ ಅಂತ ಈ ಕಡೆ ಅಜಿತ್ ಕರಿತಾ ಇರಬೇಕಾದ್ರೆ ಆಗ ಭೂಮಿ ಮಾತ್ರ ಏನೂ ಮಾತಾಡದೆ ತನ್ನ ಪಾಡಿಗೆ ತಾನು ರೆಡಿ ಆಗಿಬಿಟ್ಟು ಹೂವನ್ನು ಮುಡ್ಕೊಂಡು ರೂಮಿಂದ ಹೊರಗಡೆ ಹೋಗಬೇಕು ಅನ್ನುವಷ್ಟರಲ್ಲಿ ಅಜಿತ್ ಮಾತ್ರ ಅಪ್ಸರೆ ಅಂತ ಕೂಗಿದ ತಕ್ಷಣ ಆಗ ಭೂಮಿ ಹಿಂದ್ಗಡೆ ತಿರುಗಿಬಿಟ್ಟು ಖುಷಿಯಾಗಿ ಅಜಿತ್ ನೋಡ್ಕೊಂಡು ನಗ್ತಾ ಇರಬೇಕಾದ್ರೆ ಎಂಥ ದೊಡ್ಡ ಕೆಲಸ ಮಾಡಿಬಿಟ್ಟೆ ನಾನು, ಸಾಹೇಬ್ರ ಜೊತೆ ನಾನು ಕೋಪ ಮಾಡ್ಕೊಂಡಿರೋ ಥರ ಆ್ಯಕ್ಟ್ ಮಾಡಬೇಕು ಅಂತ ಅಂದ್ಕೊಳ್ಳೋದಿದ್ರೆ, ಆದರೆ ಸಾಹೇಬ್ರು ಅಪ್ಸರೆ ಅಂತ ಕೂಗಿದ್ದಕ್ಕೆ ನಾನು ತಿರುಗಿ ನೋಡ್ಬಿಟ್ಟು ನಗಾಡ್ಬಿಟ್ಟೆ ಅಲ್ಲ ಅಂತ ಈ ಕಡೆ ಭೂಮಿ ಮನಸ್ಸಲ್ಲೇ ಯೋಚನೆ ಮಾಡ್ಕೊತಾ ಇರ್ತಾಳೆ. ಗೊತ್ತಾಯ್ತು ನನಗೆ, ನಿನಗೆ ನನ್ನ ಮೇಲೆ ಎಷ್ಟು ಕೋಪ ಇದೆ ಅಂತ ಗೊತ್ತಾಯ್ತು, ಈ ಕಳ್ತನ ಎಲ್ಲ ನನ್ನ ಹತ್ರ ಬೇಡ, ಬಾ ಇವಾಗ ಅಂತ ಈ ಕಡೆ ಅಜಿತ್ ಕರಿತಾ ಇರಬೇಕಾದ್ರೆ, ಸಾಹೇಬ್ರೆ ನಿಮ್ಮ ಮೇಲೆ ನನಗೆ ಕೋಪ ಬಂದಿರೋದಂತೂ ನಿಜ, ಆದರೆ ನೀವು ಅಪ್ಸರೆ ಅಂತ ಕರೆದಿದ್ರಲ್ವಾ ಅದಕ್ಕೋಸ್ಕರನೇ ನಿಮ್ಮ ಕೋಪನೆಲ್ಲ ನಾನು ನಿಮ್ಮ ಮೇಲಿರೋದನ್ನೆಲ್ಲ ಮರ್ತೋಗ್ಬಿಟ್ಟೆ ಸಾಹೇಬ್ರೆ ಅಂತ ಭೂಮಿ ಹೇಳಿದ ತಕ್ಷಣ ಆಗ ಅಜಿತ್ ಕೂಡ ನಗ್ತಾ ಇರ್ತಾರೆ. ಸರಿ ಇವಾಗ ಏನು ಬರ್ತೀಯ ಬರೋಲ್ವಾ ಅಂತ ಅಜಿತ್ ಕೇಳ್ತಿರ್ಬೇಕಾದ್ರೆ, ಕ್ಷಮಿಸ್ಬಿಡಿ ಸಾಹೇಬ್ರೆ, ಪೂಜೆ ಇದೆ ಅಲ್ವಾ ಮನೆಯಲ್ಲಿ, ಹಾಗಾಗಿ ತುಂಬ ಕೆಲಸ ಇದೆ, ಅಮ್ಮ ಬೇಗ ಎದ್ದು ಬರೋಕ್ಕೆ ಹೇಳಿದ್ದಾರೆ, ಹಾಗಾಗಿ ಪೂಜೆ ಎಲ್ಲ ಆದ ನಂತರ ನೋಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಭೂಮಿಯಲ್ಲಿಂದ ಹೊರಟೋಗ್ತಾಳೆ. ಇನ್ನೂ ಒಂದು ಕಡೆ ಹಾಗೆ ಟೆನ್ಷನ್ ಮಾಡಿಕೊಂಡು ಗಾಬರಿಯಿಂದ ಅಶ್ವಿನಿ ದೇವಿಯನಿ ರೂಮ್ ಒಳಗಡೆ ಬಂದುಬಿಡ್ತಾಳೆ. ಯಾಕೆ ಏನಾಯಿತು, ಯಾಕೆ ಇಷ್ಟೊಂದು ಗಾಬರಿ ಆಗಿದೆಯಾ ಅಂತ ಈ ಕಡೆ ದೇವಿಯನಿ ಕೇಳ್ತಿರ್ಬೇಕಾದ್ರೆ, ಮೇಡಮ್ ನಮ್ಗೆ ಯಾಕೋ ನಾವು ಸಿಕ್ಕೋಕೊಂಡು ಅಂತ ಅನ್ನಿಸ್ತಾ ಇದೆ ಅಂತ ಈ ಕಡೆ ಅಶ್ವಿನಿ ಹೇಳ್ತಿರ್ಬೇಕಾದ್ರೆ, ಅಂದರೆ ನಿನ್ನ ಮಾತಿನ ಅರ್ಥ ಏನಾಯ್ತು ಅಂತ ಸ್ವಲ್ಪ ಕ್ಲಾರಿಟಿಯಿಂದ ಹೇಳು ಅಂತ ಈ ಕಡೆ ದೇವಿಯನಿ ಕೇಳ್ತಿರ್ಬೇಕಾದ್ರೆ, ಮೇಡಮ್ ಅದೇ ನರ್ಸ್ ಇದ್ದಾನಲ್ವಾ ಅವನು ರಿಪೋರ್ಟ್ ತಂದು ಕೊಡ್ತೀನಿ ಅಂತ ಹೇಳಿದವನು ಇವಾಗ ಫೋನನ್ನೇ ರಿಸೀವ್ ಮಾಡ್ತಾ ಇಲ್ಲ, ಫೋನ್ ಮಾಡದಿದ್ರೆ ಸ್ವಿಚ್ ಆಫ್ ಅಂತ ಬರ್ತಾ ಇದೆ, ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ, ಅವನು ರಿಪೋರ್ಟ್ ಬೇರೆ ಇವತ್ತಿನ ತಂದ್ಕೊಡ್ತೀನಿ ಅಂತ ಹೇಳಿದ್ದಾನೆ, ಒಂದ್ ವೇಳೆ ಅವ್ನು ರಿಪೋರ್ಟ್ ತಂದ್ಕೊಟ್ಟಿಲ್ಲ ಅಂತಂದ್ರೆ ಮುಗೀತು ನಮ್ಮ ಕತೆ ಅಂತ ಈ ಕಡೆ ಅಶ್ವಿನಿ ಹೇಳ್ತಿರ್ಬೇಕಾದ್ರೆ ದೇವಿಯಾನಿ ಮಾತ್ರ ತುಂಬಾನೇ ಗಾಬರಿ ಆಗ್ಬಿಟ್ಟು, ಏನು ಹೇಳ್ತಿದ್ಯಾ ನೀನು, ಅಲ್ಲ ಅವನು ಇವಾಗ ತನ್ನ ಕೆಲಸ ಮಾಡಿಸ್ಕೊಂಡ್ಬಿಟ್ಟು ನಮ್ಗೇನಾದ್ರೂ ಮೋಸ ಮಾಡಿಬಿಟ್ನಾ ಹೇಗೆ ಅಂತ ಈ ಕಡೆ ದೇವಿಯಾನಿ ಕೇಳ್ತಾರೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಥ್ಯಾಂಕ್ ಯು.